ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ಮನೆ ಬಿಟ್ಟು ಜೆ.ಪಿ ಮನೆಗೆ ಬರ್ತಿದ್ದಾರೆ. ಅತ್ತ ಕಡೆ ಜೆ.ಪಿ ಭಾರ್ಗವಿ ಮತ್ತೆ ಅರ್ಜುನನ್ನ ಒಪ್ಕೋತಾರ. ರೋಚೆಗೆದ್ದ ಅರ್ಜುನ್ ನಿಜವಾಗ್ಲೂ ಭಾರ್ಗವಿನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿಟ್ರ ಅಪ್ಪ ರವೀಂದ್ರ ಭಟ್ಕಳ್. ಮಗಳು ಮಗಳು ಅಂತ ಹೇಳಿ ಪುಟ್ಟಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಂತ ರವೀಂದ್ರ ಅವರೇ ಇವತ್ತು ಭಾರ್ಗವಿಗೆ ತಿರುಗಿ ಬಿದ್ದು ಹೊರಗಡೆ ದಬ್ಬ ಬಿಟ್ರ. ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನ್ ತುಂಬಾನೇ ಇಷ್ಟಪಡ್ತಿದ್ದಾರೆ. ಅವರಿಬ್ಬರ ಮದುವೆ ಕೂಡ ಆಗ್ಬಿಟ್ಟಿದೆ. ಈ ಒಂದು ಸತ್ಯವನ್ನ ಮನೆಯವ್ರ ಮುಂದೆ ಹೇಳೋದಕ್ಕೆ ಇಲ್ಲಿ ಇಬ್ರಿಗೂ ಕೂಡ ಧೈರ್ಯ ಸಾಕಾಗಿಲ್ಲ. ಆ ಕಡೆ ಅಪ್ಪ ಜೆ.ಪಿ ಪಾಟೀಲ್ ಅಂತೂ ಅರ್ಜುನ್ಗೆ ವಂದನಾ ಜೊತೆನೆ ನಿನ್ನ ಮದುವೆ ಆಗತ್ತೆ, ಇಲ್ಲ ಅಂದ್ರೆ ನೀನು ನನ್ನ ಸಂಬಂಧವನ್ನ ಕಳ್ಕೋಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ನಡುವೆ ಅರ್ಜುನ್ ಬೃಂದಾಗೆ ಭಾರ್ಗವಿ ತನ್ನ ಮದುವೆ ಆಗಿರೋ ವಿಷಯವನ್ನ ರಿವೀಲ್ ಮಾಡ್ತಾರೆ. ಈ ಕಡೆ ವಿಷಯ ಗೊತ್ತಾಗಿದೆ ತಡ ಬೃಂದ ತನ್ನ ತವರ ಮನೆಗೆ ಬರ್ತಾಳೆ. ಅಪ್ಪ ಅಮ್ಮನ ಮುಂದೆ ಭಾರ್ಗವಿನ ಕರೆದು ಅವಳನ್ನ ಅವಮಾನ ಮಾಡಿ ಅವಳ ಒಂದು ಮದುವೆ ಆಗಿರೋ ಸತ್ಯವನ್ನ ಮನೆಯವ್ರ ಮುಂದೆ ತೆರೆದಿಡ್ತಾಳೆ. ಆ ಒಂದು ತಾಳಿನ ನೋಡಿದ್ದೆ ನಿಜವಾಗ್ಲೂ ಅಪ್ಪ ಅಮ್ಮ ಇಬ್ರು ಕೂಡ ಶಾಕ್ ಆಗ್ತಾರೆ. ನಿಮ್ಗೆ ಇಷ್ಟೇ ಅಲ್ಲ, ಇವತ್ತು ಸಂಜೆ ಒಳಗೆ ಇನ್ನೂ ಒಂದು ಶಾಕ್ ಆದದ. ನಿಮ್ಮ ಮಗಳು ಯಾರನ್ನ ಮದುವೆ ಆಗಿದ್ದಾಳೆ ಅನ್ನೋದು ಗೊತ್ತಾ, ಬೇಡ ಈಗಲೇ ಹೇಳೋದಿಲ್ಲ ಅಂತ ಕೂಡ ಬೃಂದ ಹೇಳಿ ಮನೆಯಿಂದ ಹೊರಡ್ತಾಳ. ತದನಂತರ ಆತ ಕಡೆ ಭಾರ್ಗವಿ ತನ್ನ ಮದುವೆ ಯಾಕಾಯ್ತು, ಏನಾಯ್ತು, ಎಂತ ಸಂದರ್ಭದಲ್ಲಾಯ್ತು, ತಾನು ಎಷ್ಟು ಪ್ರಯತ್ನ ಪಟ್ಟೆ ಹೇಳೋದಕ್ಕೆ ಅಂತ ಹೇಳಿ ಎಲ್ಲವನ್ನ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ಅಪ್ಪ ಅಮ್ಮ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈ ಕಡೆ ತಮ್ಮ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ, ನೀನು ನನ್ನ ಹತ್ರ ಬಂದು ಹೇಳ್ಬೋದಿತ್ತಲ್ವ, ನನ್ನ ಪುಟ್ಟಿ ನನ್ನ ಹತ್ರ ಹೇಳ್ತಾಳೆ ಅವಳು ಮದುವೆ ಮಾಡಿಸ್ತೀನಿ ಅಂತ ಕಾಯ್ತದ್ದ, ಆದ್ರೆ ದ್ರೋಹ ಬಗೆದ್ಬಿಟ್ಟಿಯಲ್ಲ, ನಿಮ್ಮ ಅಕ್ಕ ಹಾಗೆ ಮಾಡಿದ್ದ ದಾರಿಯನ್ನೇ ನೀನು ಕೂಡ ಹಿಡಿದ್ಬಿಟ್ಟಿಯಲ್ಲ ಅಂತ ತಂದೆ ರವೀಂದ್ರ ಭಟ್ಕಳ್ ಭಾರ್ಗವಿ ಮೇಲೆ ಸೆಟ್ ಮಾಡ್ಕೊತಿದ್ದಾರೆ, ಕೋಪ ಮಾಡ್ಕೊತಿದ್ದಾರೆ. ಇದರ ನಡುವೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ಅಮ್ಮ ಪ್ರಶ್ನೆ ಮಾಡಿದಾಗ ಅದಕ್ಕೆ ಕಾರಣ ಅರ್ಜುನ್ ಅನ್ನೋ ಸತ್ಯವನ್ನ ಭಾರ್ಗವಿ ಹೇಳ್ತಾಳೆ. ಹಾಗಾಗಿ ಅರ್ಜುನ್ಗೆ ಭಾರ್ಗವಿ ಅಮ್ಮ ಪೂರ್ಣಿ ಅವರು ಕಾಲ್ ಮಾಡ್ತಾರೆ. ನೀನು ಮನೆಗೆ ಹೊರಟು ಬಾ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಮನೆಗೆ ಬರ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿ ತನ್ನ ತಂದೆಗೆ ಸತ್ಯವನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ನನಗೆ ನಿಜವಾಗ್ಲೂ ಈ ಮದುವೆ ಆಗಬೇಕು ಅನ್ನೋ ಉದ್ದೇಶ ಇರಲಿಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾನು ಈ ಸತ್ಯವನ್ನ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ, ಆದರೆ ಹೇಳೋಕೆ ನನಗೆ ಧೈರ್ಯ ಬರಲಿಲ್ಲಪ್ಪ. ನಿಮ್ಗೆಂದೂ ಕೂಡ ನಾನು ಮೋಸ ಮಾಡಬೇಕು ಅನ್ಕೊಂಡವಳಲ್ಲ ಅಂತ ಹೇಳೋಕೆ ಮುಂದಾಗ್ತಿರ್ತಾಳೆ. ಅಷ್ಟರಲ್ಲಿ ಇಲ್ಲಿ ನಿಜವಾಗ್ಲೂ ಅಪ್ಪ ಮಗಳ ಮಾತನ್ನು ಕೇಳೋಕೆ ರೆಡಿ ಇಲ್ಲ. ನನ್ನ ಮಗಳು ನನಗೆ ದ್ರೋಹ ಮಾಡಿದ್ಲು, ಆ ಬೃಂದ ಮಾಡಿದ್ಲು ಅಂದ್ರೆ ನನ್ನ ಮಗಳು ಭಾರ್ಗವಿ ಕೂಡ ನನಗೆ ದ್ರೋಹ ಬಗೆದ್ಬಿಟ್ಲಲ್ಲ ಅಂತ ತುಂಬ ನೊಂದ್ಕೂತಿದ್ದಾರೆ. ಅತ್ತ ಕಡೆ ಬೃಂದ ತನ್ನ ಮನೆಗೆ ಹೋಗಿದ್ದೆ. ಇಲ್ಲಿ ಜೆ.ಪಿ ಪಾಟೀಲ್ ಮನದಲ್ಲಿ ಇರತಕ್ಕಂಥ ಒಂದಷ್ಟು ವಿಷಯಗಳನ್ನ ಹೊರಗಡೆ ತರೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಆ ಕಡೆ ನಿರ್ಮಲಾ ಪಾಟೀಲ್ ಅವರು ಜೆ.ಪಿ ಪಾಟೀಲ್ಗೆ ಇಷ್ಟು ದಿನ ಆದಮೇಲೆ ಇವತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ರ, ಊಟ ಮಾಡಿ ಎಲ್ಲವನ್ನ ಕೂಡ ಮರ್ತು ಅಂತಿದ್ದಾರೆ. ಸಂಧ್ಯಾ ಮಾಡ್ತಾ ಇದ್ಲು, ಸಂಧ್ಯಾ ಆದ್ಮೇಲೆ ಯಾರು ಕೂಡ ಮನೇಲಿ ಅಡುಗೆ ಮಾಡೋದಕ್ಕೆ ಇರಲಿಲ್ಲ, ಅಡುಗೆನ ಹುಡುಕ್ಬೇಕು ಅನ್ಕೊಂಡಿದ್ದೀನಿ ಅಂತೆಲ್ಲ ಮಾತನಾಡ್ತಿರ್ತಾರೆ. ಜೊತೆಗೆ ವಂದನಾ ಜೊತೆ ಆದಷ್ಟು ಬೇಗ ಅರ್ಜುನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಯಾಕಂದ್ರೆ ಸಂಧ್ಯಾ ಕೇಸ್ ಮುಗಿತಲ್ಲ, ವಿಕ್ಕಿ ಕೇಸ್ ಮುಗಿತಲ್ಲ, ಇನ್ನೇನಿದೆ ಮೊದಲು ಮದುವೆ ಮಾಡಬೇಕು. ಜೊತೆಗೆ ವಂದನಾ ಕೂಡ ಅವ್ರ ಮನೇಲಿ ರಾಣಿ ತರ ಬದುಕಿದ್ದಾಳೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಬದುಕಬೇಕು ಅಂತ ಹೇಳ್ತಾರೆ ಇಲ್ಲಿ ನಿರ್ಮಲಾ ಪಾಟೀಲ್. ಇಲ್ಲಿ ಜೆ.ಪಿ ಪಾಟೀಲ್ ಕೂಡ ಹೌದು ಅಂತದಾಗ, ಅಯ್ಯೋ ನಿಮ್ಮಿಬ್ರು ಇನ್ನೋಸೆನ್ಸ್ಗೆ ಹೇಳಬೇಕು ಗೊತ್ತಾಗ್ತಿಲ್ವಲ್ಲ ಅತ್ತೆ ಮಾವ, ನಿಮ್ಮ ಮಗ ನೋಡಿದ್ರೆ ಅಲ್ಲಿ ಮದುವೆ ಕೂತಿದ್ದಾನೆ, ನೀವು ನೋಡಿದ್ರೆ ಇಲ್ಲಿ ಅವನ ಮದುವೆನ ವಂದನಾ ಜೊತೆ ಮಾಡಬೇಕು ಅನ್ಕೊಂತಿದ್ದಾರೆ ಅಂತ ಬೃಂದ ಮನದಲ್ಲಿ ಅನ್ಕೋತಾರೆ. ನಂತರ ಇಲ್ಲಿ ಜೆ.ಪಿ ಪಾಟೀಲ್ ಹತ್ರಕ್ಕೆ ಏನು ಹೇಳಬೇಕು ನಿಮಗೆ ಅಂತ ಗೊತ್ತಾಗ್ತಿಲ್ಲ. ನೀವು ನೋಡಿದ್ರೆ ಇಲ್ಲಿ ವಂದನಾ ಅರ್ಜುನ್ ಮದುವೆ ಬಗ್ಗೆ ಮಾತನಾಡ್ತಿದ್ರೆ, ಆದರೆ ಅಲ್ಲಿ ಅರ್ಜುನ್ ನೋಡಿದ್ರೆ ಬೇರೆ ಯಾರನ್ನೋ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವ್ನು ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಅವ್ನಿಗೆ ಆಲ್ರೆಡಿ ಹೇಳಿದಾಗಿದೆ ನಿನ್ನ ಮದುವೆ ಏನಿದ್ರು ವಂದನಾ ಜೊತೆ ಅಂತ ಜೆ.ಪಿ ಪಾಟೀಲ್ ಹೇಳಿದಾಗ, ಏನಾದರೂ ನಿಮ್ಮ ಮಗ ಅವಳನ್ನ ಮದುವೆ ಆಗಿ ಬಂದರೆ ಏನು ಮಾಡ್ತೀರಾ ಅಂತ ಬೃಂದ ಕೇಳ್ತಾಳೆ. ಏನು ಮಾಡ್ತೀನಿ, ಅವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಕೂಡ ಮನೆ ಒಳಗಡೆ ಸೇರಿಸೋದಿಲ್ಲ, ನಿನ್ನನ್ನು ಸೇರಿಸಿದ್ವಿ ಅನ್ನೋ ಮಾತ್ರಕ್ಕೆ ಅವರನ್ನು ಸೇರಿಸ್ತೀವಿ ಅಂತ ಅವ್ರು ಅಂದ್ಕೊಂಡ್ರೆ ಅದು ಅವರ ಭ್ರಮೆ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ಎರಡರಲ್ಲೂ ಕೂಡ ಜಾಗ ಇಲ್ಲ ಅಂತ ಹೇಳಿ ಜೆ.ಪಿ ಪಾಟೀಲ್ ಸಿಡಿದದ್ದು ಮಾತನಾಡ್ತಾರೆ. ಅತ್ತ ಕಡೆ ತಮ್ಮ ಜಯಂತ್ ಅವರು ತಮ್ಮ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಏನಪ್ಪಾ ಇದು, ಏನಾಗೋಯ್ತು, ನನ್ನ ಮಗಳು ಯಾಕಿಷ್ಟು ಬದಲಾಗೋದ್ಲು, ಅವಳು ಗೊತ್ತಾಗೋದಿಲ್ವಾ ವಿಕ್ಕಿ ಕೆಟ್ಟವನು ಅಂತ, ವಿಕ್ಕಿ ಕೇಸ್ ಮುಗೀತು, ನನ್ನ ಮದುವೆ ನಡೆಯುತ್ತೆ ಅವನ ಜೊತೆ ಅಂತ ಮಾತಾಡ್ತಿದ್ದಾಳೆ. ರುದ್ರಾಗೆ ಇದೇ ಯೋಚನೆ ಆಗ್ಬಿಟ್ಟಿದೆ. ಅಲ್ಲಿ ಅಣ್ಣ ಕೂಡ ಅವಳ ಮದುವೆನ ವಿಕ್ಕಿ ಜೊತೆ ಮಾಡೋಕೆ ರೆಡಿ ಮಾಡ್ತಿದ್ದಾನೆ. ಇಲ್ಲ, ನನ್ನ ಮಗಳು ಯಾವುದೇ ಕಾರಣಕ್ಕೂ ವಿಕ್ಕಿನ ಮದುವೆ ಆಗಬಾರ್ದು, ಅವನೇನು ಕೋರ್ಟಿಂದ ಖುಲಾಸೆ ಆಗಿ ಆಚೆ ಬಂದಿರ್ಬೋದು ಸುಳ್ಳು ಸಾಕ್ಷಿ ಕೊಟ್ಟು, ಹಾಗಂದ್ ಮಾತ್ರಕ್ಕೆ ಅವನು ಒಳ್ಳೆಯವನಲ್ಲ ಅಲ್ವಲ್ಲ. ಖಂಡಿತವಾಗ್ಲೂ ಕೂಡ ಇಲ್ಲಿ ರೀತು ಮದುವೆ
ಮದುವೆ ವಿಕ್ಕಿ ಜೊತೆ ನಡಿಬಾರ್ದು, ಪಾಪ ಸಂಧ್ಯಾ ಈ ಮನೆಯಲ್ಲಿ ಮಗಳಾಗಿದ್ರು, ಅವಳ ಕಥೆಯನ್ನೇ ಮುಗಿಸ್ಬಿಟ್ರು ಅವರು ಅಂತ ಹೇಳಿ ಜಯಂತ್ ಅನ್ಕೋತಾರೆ. ಜೊತೆಗೆ ತುಂಬಾ ವರಗಳು ಬರ್ತದೆ, ಇಲ್ಲಿ ಪ್ರಪೋಸಲ್ಸ್ ಬರ್ತದೆ, ರೀತು ಮದುವೆನ ಮಾಡಿ ಮುಗಿಸ್ಬಿಡೋಣ, ಈ ಒಂದು ವಿಷಯದ ಬಗ್ಗೆ ಅಮ್ಮನ ಜೊತೆ ಮಾತನಾಡಬೇಕು ಅಂತ ಕೂಡ ಜಯಂತ್ ಯೋಚನೆ ಮಾಡ್ತಾರೆ. ತದನಂತರ ಅತ್ತ ಕಡೆ ಅರ್ಜುನ್ ಮನೆಗೆ ಬಂದಿದ್ದಾರೆ. ಅರ್ಜುನ್ ಮನೆಗೆ ಬರ್ತಿದ್ದಾಗೆ, ಏನಪ್ಪ ನಿನ್ನ ಮೇಲೆ ನಂಬಿಕೆ ಇಟ್ಟು ಮನೆಗೆ ಸೇರ್ಸೋದಕ್ಕೆ ಇಂಥ ಕೆಲಸನ ಮಾಡೋದು, ನನ್ನ ಮಗಳು ತಲೆ ಕೆಡಿಸಿ ಮದುವೆನೇ ಆಗ್ಬಿಟ್ಯಾ ಅಂತ ಹೇಳಿ ಅತ್ತೆ ತುಳಸಿ ಮತ್ತೆ ಅಮ್ಮ ಇಬ್ರು ಕೂಡ ಅರ್ಜುನ್ ಹತ್ರ ರೇಗ್ತಿದ್ದಾರೆ. ದಯವಿಟ್ಟು ಅರ್ಜುನ್ಗೆ ಯಾರು ಕೂಡ ಬೈಬೇಡಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಒಂದು ಮದುವೆ ಆಗೋದಕ್ಕೆ ಕಾರಣ ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಇರ್ಬೋದು. ನಿಜವಾಗ್ಲೂ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಮದುವೆ ಆಗೋಯ್ತು ಅಚಾನಕ್ ಆಗಿ, ನಮಗೆ ಗೊತ್ತಿರಲಿಲ್ಲ. ಬಟ್ ಈ ವಿಷಯನ ಹೇಳಬೇಕು ಅಂತಾನೆ ಅಂದ್ಕೊಂಡ್ವಿ. ಬಟ್ ಸಂಧ್ಯಾ ಸಾವು ನಿಜವಾಗ್ಲೂ ನಮಗೆ ಹೇಳೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಕೇಸ್ ನಂತರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೇನೋ ಆಗೋಯ್ತು. ಇಲ್ಲಿ ಅರ್ಜುನ ತಪ್ಪು ಏನೂ ಕೂಡ ಇಲ್ಲ, ಯಾಕಂದರೆ ನಾನು ಅರ್ಜುನ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ವಿ ಅಂತ ಭಾರ್ಗವಿ ಹೇಳ್ತಾಳೆ. ಅರ್ಜುನ್ ಕೂಡ ಅದನ್ನೇ ಹೇಳ್ತಾರೆ. ಜೊತೆಗೆ ಇಲ್ಲಿ ಅತ್ತೆ ಮತ್ತು ಅಮ್ಮ ಇಬ್ಬರು ಕೂಡ ಅರ್ಜುನನ್ನು ರೇಗಿ ಬೈದು ತರಾಟೆಗೆ ತೊಗೊಂಡಿದ್ರೆ ಇಲ್ಲಿ ದಯವಿಟ್ಟು ಅರ್ಜುನನ್ನು ಬೈಬೇಡಿ. ಯಾಕಂದರೆ ಈ ಒಂದು ಮದುವೆ ನಡೀತು ಖಂಡಿತ ನಿಜ ಅಚಾನಕ್ ಆಗಿ, ಬಟ್ ಅರ್ಜುನ್ ಅವ್ರನ್ನ ಪ್ರೀತಿಸಿ ಪ್ರಪೋಸ್ ಮಾಡಿದ್ದು ನಾನೇ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ನಿಜವಾಗ್ಲೂ ಮನೆಯವ್ರಿಗೆ ಶಾಕ್ ಆಗಿಬಿಡುತ್ತೆ, ಏನಪ್ಪ ನನ್ನ ಮಗಳು ಪ್ರಪೋಸ್ ಮಾಡಿ ಮದುವೆ ಆಗಿರೋದಾ ಇದು ಅಂತ ಹೇಳಿ. ನಂತರ ಇಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅರ್ಜುನ್ ಕೇಳ್ಕೋತಾರೆ. ನಿಮ್ಮ ಮನೆಯವ್ರಿಗೆ ವಿಷಯ ಗೊತ್ತಿದೆಯಾ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಕೇಳಿದಾಗ ಅರ್ಜುನ್ ಮೌನವನ್ನು ವಹಿಸ್ತಾರೆ. ಇಲ್ಲಿ ಅಂಕಲ್ ದಯವಿಟ್ಟು ನೀವು ಏನು ಅನ್ಕೋಬೇಡಿ, ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಅರ್ಜುನ ರವೀಂದ್ರ ಅವ್ರಿಗೆ ಮಾತಾಡೋಕೆ ಹೋದ್ರೆ ಇಲ್ಲಿ ರವೀಂದ್ರ ಅವರು ಬ್ಯಾಗನ್ನು ತೆಗೆದು, ಇಲ್ಲಿ ನಿನಗೂ ಈ ಮನೇಲಿ ಜಾಗ ಇಲ್ಲ, ನಿನ್ನ ಅಕ್ಕ ಮಾಡಿದ ಕೆಲಸನೇ ನೀನು ಮಾಡಿದ್ಯಾ, ನಿನ್ನ ಅಕ್ಕಂಗಾದ ಶಿಕ್ಷೆನೇ ನಿನಗೂ ಆಗಬೇಕು, ಯಾವುದೇ ಕಾರಣಕ್ಕೂ ಇನ್ನು ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರೆ. ಈ ಕಡೆ ಅರ್ಜುನ್ ಹೋಗಿ ಇಟ್ಕೋತಾರೆ ಭಾರ್ಗವಿನ. ಇಷ್ಟು ದಿನ ಇವರು ನಿಮ್ಮ ಮಗಳು ಮಾತ್ರ ಆಗಿದ್ರು, ಈಗ ನನ್ನ ಹೆಂಡತಿ ಕೂಡ. ಇಲ್ಲಿ ಅವ್ರದ್ದು ತಪ್ಪೇನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಗೊತ್ತಿಲ್ಲದಾಗೆ ತಾಳಿ ಕಟ್ಟಿದ್ದು ನಾನು ಅಂತ ಅರ್ಜುನ್ ಹೇಳ್ತಿದ್ದಾರೆ. ಒಂದು ಕೈ ಸೇರದೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, ಎರಡು ಕೈಯೂ ಸೇರಲೇಬೇಕು. ಇನ್ನು ಮುಂದೆ ಈ ಭಾರ್ಗವಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅಂತ ರವೀಂದ್ರ ಅವರು ಹೇಳ್ತಾರೆ. ಅಲ್ಲಿ ಅತ್ತೆ ಅಮ್ಮ ಇಬ್ರು ಕೂಡ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ಭಾರ್ಗವಿ, ನನಗೆ ನಿಮ್ಮನ್ನ ನೋಡದೆ ಇರೋಕ್ಕಾಗೋದಿಲ್ಲ ಅಪ್ಪ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ನನಗೆ ನಿನ್ನ ನೋಡದೆ ಬದುಕೋಕ್ಕಾಗತ್ತೆ, ನೀನೇನಾದರೂ ಇಲ್ಲೇ ಇರ್ತೀನಿ ಅಂದರೆ ನಾವು ಈ ಮನೆಯನ್ನ ಈ ಊರನ್ನ ಬಿಟ್ಟು ಹೋಗ್ಬೇಕಾಗ್ಬಿಡತ್ತೆ ಅಂತ ಹೇಳಿದ ತಕ್ಷಣ, ಬೇಡ ನನಗೋಸ್ಕರ ನೀವು ಎಲ್ಲೂ ಹೋಗಬೇಡಿ, ನೀವು ಇಲ್ಲೇ ಇರಿ, ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಅರ್ಜುನ್ ರೊಚ್ಚಿಗೆದ್ದ. ನನ್ನ ಹೆಂಡತಿ ತಪ್ಪಿಲ್ಲ, ಬಟ್ ಮನೆಯಿಂದ ಆಚೆ ಕಳಿಸ್ತಿದ್ರ, ಖಂಡಿತವಾಗ್ಲೂ ನೀವು ಮೆಚ್ಚೋ ಹಾಗೆ ನಾನು ನನ್ನ ಹೆಂಡತಿ ಬದುಕ್ತೀವಿ. ನಿಜವಾಗ್ಲೂ ನನ್ನ ಹೆಂಡತಿನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ಅವರ ಕೈ ಹಿಡಿದು ನಡಿತೀನಿ, ಇಡೀ ಜೀವನ ಪೂರ್ತಿ ನೋಡ್ತಾ ಇರಿ, ನೀವೇ ಅನ್ಕೋತೀರ ಎಷ್ಟು ಚಂದ ಬಾಳ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಅರ್ಜುನ್ ತನ್ನ ಹೆಂಡತಿ ಭಾರ್ಗವಿಯನ್ನ ಕರ್ಕೊಂಡು ಮನೆಯಿಂದ ತನ್ನ ಮನೆಗೆ ಹೊರಡ್ತಿದ್ದಾರೆ. ಅತ್ತ ಕಡೆ ರೀತು ಮದುವೆ ವಿಷಯವಾಗಿ ಜಯಂತ್ ರೀತು ಜೊತೆ ಮಾತಾಡ್ತಿದ್ದಾರೆ, ಬಟ್ ವಿಕ್ಕಿ ಜೊತೆನೆ ಅಂತ ರೀತು ಹಟ್ಟಿಗೆ ಬಿದ್ದಿದ್ದಾರೆ. ಈ ಕಡೆ ಜಯಂತ್ ಕೂಡ ವಿಕ್ಕಿ ಜೊತೆನೆ ರೀತು ಮದುವೆ ಮಾಡಿಸೋದು ಅಂದಾಗ, ನೀನು ನನ್ನ ಮಗಳ ಬಗ್ಗೆ ವಿಷಯಕ್ಕೆ ತಲೆ ಹಾಕೋದು, ನನಗೆ ಗೊತ್ತಿದೆ ನನ್ನ ಮಗಳನ್ನ ಯಾರು ಕೊಟ್ಟು ಮದುವೆ ಮಾಡಬೇಕಾಗಿದ ಅಂತ ಜಯಂತ್ ಹೇಳಿದಾಗ ಇಲ್ಲಿ ಜೆ ಪಿ ಪಾಟೀಲ್, ಇದು ನನ್ನ ಮನೆ, ನನ್ನ ಮಾತೆ ನಡಿಬೇಕು ಅಂತ ಕಂಡೀಷನ್ ಹಾಕ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಇದರ ನಡುವೆ ಅರ್ಜುನ್ ಭಾರ್ಗವಿಯಲ್ಲಿಗೆ ಬರ್ತಾರೆ. ಭಾರ್ಗವಿಯ ಮನೆ ಸೊಸೆ ಅನ್ನೋದು ಜೆ ಪಿ ಪಾಟೀಲ್ ಮುಂದೆ ಸತ್ಯ ಹೊರಬೀಳ್ತದೆ. ಜೆ ಪಿ ಮಗ ಅರ್ಜುನ್ ಅಂತಕ್ಕಂಥ ಸತ್ಯ ಭಾರ್ಗವಿ ಮುಂದೆ ಹೊರಬೀಳ್ತದೆ. ಆಗಿದ್ರೆ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.